ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿಯಲ್ಲಿ ಅಡ್ಡ ಮತದಾನ ಮಾಡಿರೋದು ಕಂಪನವನ್ನೇ ಸೃಷ್ಟಿ ಮಾಡಿದೆ. ಪಕ್ಷಕ್ಕೆ ದ್ರೋಹ ಬಗೆದವರ ಪತ್ತೆಗೆ ನಾಯಕರು ಸರ್ಕಸ್ ಪಡ್ತಾ ಇದ್ದಾರೆ. ಅಡ್ಡ ಮತದಾನಕ್ಕೆ ಬಿಜೆಪಿ ಹೈಕಮಾಂಡ್ ಕೂಡ ಗರಂ ಆಗಿದೆ. ಯಾವಾಗ ಅಡ್ಡ ಮತದಾನ ಮಾಡಿದ್ದಾರೆ ಶಾಸಕರು ಅನ್ನೋ ವಿಷಯ ಹೈಕಮಾಂಡ್ಗೆ ತಲುಪ್ತು, ಫಲಿತಾಂಶ ಬರ್ತಾ ಇದ್ದಂಗೆ ಇಮಿಡಿಯೇಟ್ ಆಗಿ ವರದಿಯನ್ನ ಕೇಳಲಾಗಿತ್ತು. ಇನ್ನು ಬೆಳಗ್ಗೆಯೇ ದೆಹಲಿಗೆ ತೆರಳಿದ್ದಾರೆ ವಿಜಯೇಂದ್ರ. ಇವತ್ತು ರಾಷ್ಟ್ರೀಯ ಅಧ್ಯಕ್ಷರನ್ನ ಭೇಟಿ ಮಾಡಿ ಕ್ರಾಸ್ ವೋಟಿಂಗ್ ಬಗ್ಗೆ ವರದಿಯನ್ನ ಕೊಡ್ತಾರೆ. ಅಡ್ಡ ಮತದಾನ ಮಾಡಿದವರ ಬಗ್ಗೆ ವರದಿಯಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ಈಗಾಗಲೇ ಅಡ್ಡ ಮತದಾನ ಮಾಡಿದವರ ಪತ್ತೆ ಹಚ್ಚಲಾಗಿದೆಯಂತೆ. 3-4 ಶಾಸಕರ ಬಗ್ಗೆ ವರಿಷ್ಠರಿಗೆ ಇವತ್ತು ದೂರನ್ನ ನೀಡಲಾಗುತ್ತೆ. ಅಂದ್ರೆ ತಮ್ಮ ಸ್ಥಾನವನ್ನ, ನಾಯಕತ್ವವನ್ನ ಉಳಿಸ್ಕೊಳ್ಳೋದಕ್ಕೆ ಒಂದ್ ಕಡೆ ವಿಜಯೇಂದ್ರ, ಮತ್ತೊಂದ್ ಕಡೆ ಆರ್ ಅಶೋಕ್ ಸರ್ಕಸ್ ಪಡ್ತಾ ಇದ್ದಾರೆ. ವಿರೋಧಿಗಳ ತಂತ್ರಗಾರಿಕೆ ಬೆನ್ನಲ್ಲೇ ಆಣೆ ಪ್ರಮಾಣದ ಅಸ್ತ್ರವನ್ನ ವಿಜಯೇಂದ್ರ ಪ್ರಯೋಗ ಮಾಡಿದ್ದಾರೆ. ಧರ್ಮಸ್ಥಳದಲ್ಲೇ ಶಾಸಕಾಂಗ ಸಭೆ ನಡೆಸೋದಕ್ಕೆ ಚಿಂತನೆಯನ್ನ ಮಾಡಿಕೊಂಡಿದ್ದಾರೆ. ಇದಕ್ಕೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡಬೇಕು. ಇದಕ್ಕೆ ಪರ ವಿರೋಧ ಬಿಜೆಪಿಯಲ್ಲೇ ವ್ಯಕ್ತವಾಗ್ತಾ ಇದೆ. ಕೆಲವರು ಇದು ಸರಿಯಾಗಿದೆ ಅಂತಂದ್ರೆ, ಇನ್ನು ಕೆಲವರು ಇದು ಸರಿ ಇಲ್ಲ, ಆ ಪುಣ್ಯಕ್ಷೇತ್ರವನ್ನ ಇಲ್ಲಿ ಯಾಕೆ ಪ್ರಸ್ತಾಪ ಮಾಡಬೇಕು ಅಂತೆಲ್ಲ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ವಿಷಯವನ್ನ ಹೈಕಮಾಂಡ್ ಮುಂದೆ ಇಟ್ಟಾಗ ಹೈಕಮಾಂಡ್ ಅನುಮತಿ ಕೊಡುತ್ತಾ ಇಲ್ವಾ ಅನ್ನೋದು ಇವಾಗಿರುವಂತ ಕ್ಯೂರಿಯಾಸಿಟಿ. ಇನ್ನು ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣಕ್ಕೆ ಕೆಲವರು ಬಿಜೆಪಿಯಲ್ಲೇ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಸುರೇಶ್ ಕುಮಾರ್, ಪ್ರಹ್ಲಾದ್ ಜೋಶಿ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಈ ಅಡ್ಡ ಮತದಾನದ ವಿಷಯದಲ್ಲಿ ಸುಮ್ಮನೆ ಧರ್ಮಸ್ಥಳ ಕ್ಷೇತ್ರವನ್ನ ತರೋದು ಬೇಡ ಅಂತೇಳಿ ಕೆಲವೊಂದು ಹಿರಿಯ ನಾಯಕರು ಸಲಹೆಗಳನ್ನ ಕೊಡ್ತಾ ಇದ್ದಾರೆ. ಪಕ್ಷಕ್ಕೆ ದ್ರೋಹ ಬಗೆದವರ ಪತ್ತೆಗೆ ಸರ್ಕಸ್ ನಡೀತಾ ಇದೆ. ಆಲ್ರೆಡಿ 3-4 ಶಾಸಕರನ್ನ ಈಗ ಲಿಸ್ಟ್ ಔಟ್ ಮಾಡಿಕೊಂಡಿದ್ದಾರೆ. ಆ ಲಿಸ್ಟ್ ಅಲ್ಲಿರುವಂತಹ ಹೆಸರುಗಳನ್ನ ಇವತ್ತು ಹೈಕಮಾಂಡ್ ಮುಂದೆ ಹೇಳ್ತಾರೆ. ಇನ್ನು ಈ ಆಣೆ ಪ್ರಮಾಣದ ಬಗ್ಗೆ ಯಾರ್ಯಾರು ಏನೇನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನೋಡೋಣ. ಭಾಜಪದಿಂದನೂ ಕೂಡ 4 ಅಡ್ಡ ಮತದಾನಗಳು ಆಗಿದ್ದಾವೆ. 63 ಶಾಸಕರ ಮೇಲೂ ಕೂಡ ಒಂದು ರೀತಿಯ ಅನುಮಾನ ಹುಟ್ಟಾಕುವಂಥ ಕೆಲಸ ಇದರಿಂದ ಆಗಿದೆ. ರಾಜ್ಯದ ಅಧ್ಯಕ್ಷನಾಗಿ ನನಗೂ ಕೂಡ ಈ ಬೆಳವಣಿಗೆ ಸಾಕಷ್ಟು ಬೇಸರನ ತಂದಿದೆ. ಧರ್ಮಸ್ಥಳದಲ್ಲಿ ನಮ್ಮ ಶಾಸಕ ಪಕ್ಷ ಸಭೆಯನ್ನು ಕರಿಬೇಕು. ಅಲ್ಲಿ ಕರೆದು ಯಾರಿವತ್ತು ಶಾಸಕರು ತಾಯಿಗೆ ದ್ರೋಹ ಬಗೆಯುವಂಥ ಕೆಲಸವನ್ನು ಮಾಡಿದ್ದಾರೆ, ಅದು ಯಾರೇ ಆಗಿರಲಿ, ಇವತ್ತು ಧರ್ಮಸ್ಥಳ ಶ್ರೀ ಕ್ಷೇತ್ರಕ್ಕೆ ಬರಬೇಕು. ನಾವು ಶಾಸಕ ಪಕ್ಷ ಸಭೆ ಆಗಬೇಕು. ಅಲ್ಲಿ ಸತ್ಯದ ಬಗ್ಗೆ ಗೊತ್ತಾಗಬೇಕು. ಆ ಶ್ರೀ ಕ್ಷೇತ್ರದಲ್ಲಿ ತೀರ್ಮಾನ ಆಗಬೇಕು. ಇದು ನಾನಂತೂ ನಿರ್ಧಾರ ಮಾಡಿದ್ದೇನೆ. ಅಡ್ಡ ಮತದಾನದ ಬಗ್ಗೆ ಪಾರ್ಟಿ ಭಾಳ ಗಂಭೀರವಾಗಿದೆ. ಇದ್ರ ಬಗ್ಗೆ ಎರಡನೇ ಪ್ರಶ್ನೆನೇ ಇಲ್ಲ. ಆದರೆ ಈ ಆಣೆ ಪ್ರಮಾಣದ ಬಗ್ಗೆ ನಮ್ಮ ರಾಜ್ಯದ ಅಧ್ಯಕ್ಷರು ಭಾಳ ಮನನೊಂದು ಆ ಮಾತನ್ನು ಹೇಳಿದ್ದಾರೆ. ನಾನು ರಾಜ್ಯ ಅಧ್ಯಕ್ಷರಿಗೂ ಫೋನ್ ಮುಖಾಂತರ ವಿನಂತಿ ಮಾಡಿದ್ದೇನೆ. ಧರ್ಮಸ್ಥಳ ಅತ್ಯಂತ ಪವಿತ್ರ ಕ್ಷೇತ್ರವಾದ್ದರಿಂದ ನಮ್ಮ ಈ ಇದರಲ್ಲಿ ಧರ್ಮಸ್ಥಳವನ್ನು ಎಳೆಯೋದು ಬೇಡ, ನಾವು ಅದನ್ನು ಫೈಂಡ್ ಔಟ್ ಮಾಡೋಣ. ಫೈಂಡ್ ಔಟ್ ಮಾಡಿ ಪತ್ತೆ ಹಚ್ಚಿ ಇವತ್ತಿಲ್ಲ ನಾಳೆ ಪತ್ತೆ ಹತ್ತದ 10 ದಿವಸದಾಗ ಗೊತ್ತಾಗತ್ತೆ. ಅದಕ್ಕೆ ಇದನ್ನು ನೀವು ಕೈ ಬಿಡ್ರಿ ಅಂತ ವಿನಂತಿ ಮಾಡಿದ್ದೇನೆ. ಎಲ್ಲರೂ ಆಣೆ ಪ್ರಮಾಣ ಅಂತಾರೆ, ನಮಗೂ ಅದೇ ಆಶ್ಚರ್ಯ. ಅದಕ್ಕೆ ಪಕ್ಷದ ವೇದಿಕೆಯಲ್ಲಿ ಅದನ್ನು ಮಾಡ್ತೀರಿ. ಇನ್ನು ಮುಂದೆ ಈ ಥರ ಯಾವನು ಮಾಡಬಾರ್ದು. ಆ ತರದ ಪಾಠ ಬುದ್ಧಿ ಕಲಿಸ್ತೀನಿ. ಗ್ಯಾರಂಟಿ ಐಡೆಂಟಿಫೈ ಆಗ್ಬೇಕಲ್ಲ. ಅಲ್ಲ, ಐಡೆಂಟಿಫೈ ಆಗ್ಲಿ ಕೇಂದ್ರದ ನಾಯಕರ ಜೊತೆ ಚರ್ಚೆ ಮಾಡ್ತೀರಿ. ಅವ್ರ ಮೇಲೆ ಅವ್ರ ಜನ್ಮದಲ್ಲಿ ಎಲೆಕ್ಷನ್ ಕಂಟೆಸ್ಟ್ ಮಾಡಬಾರ್ದು, ಹಂಗೆ ಮಾಡ್ತೀರಿ. ಶಾಸಕರ ಆಣೆ ಪ್ರಮಾಣ ಮಾಡಿಸ್ತಕ್ಕಂಥ ತೀರ್ಮಾನ ಅವರ ಪಕ್ಷದಲ್ಲಿ ತೆಗೆದುಕೊಂಡಂತ ನಿರ್ಧಾರ ಏನಿದೆ ಅದು ಅವರಲ್ಲಿ ಏನೋ ಒಂದು ನಂಬಿಕೆ. ಆ ಪ್ರಮಾಣವನ್ನ ಮಾಡಿಸ್ತಕ್ಕಂಥದ್ರ ಮುಖಾಂತರ ಯಾರು ಕ್ರಾಸ್ ಔಟ್ ಮಾಡಿದ್ದಾರೆ ಅಂತಕ್ಕಂಥದ್ದು ಬರಬಹುದು ವಿಷಯಗಳು ಅಂತಕ್ಕಂಥ ನಿಟ್ಟಿನಲ್ಲಿ ತೀರ್ಮಾನ ಮಾಡ್ತಾರೆ. ಅವರ ನಂಬಿಕೆ ಏನಿದೆ ಅದರಿಂದ ನಿಜವಾದಂತ ಕ್ರಾಸ್ ಔಟ್ ಮಾಡಿದಂಥವರು ಅವರ ಹೆಸರುಗಳು ಹೊರಗೆ ಬರಲಿ ಅಂತಕ್ಕಂಥದನ್ನ ನಾನು ಆಶೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕೃಷ್ಣ. ಒಂದು ಕಡೆ ವಿಜಯೇಂದ್ರ ಅವರು ದೆಹಲಿ ಪ್ರವಾಸ, ಹೈಕಮಾಂಡ್ ನಾಯಕರಿಗೆ ಹೆಸರು ಕೊಟ್ಟರೆ ಮುಂದೆ ಯಾವ ತರ ಈಗ ಕ್ರಮಗಳಾಗಬಹುದು ಅನ್ನೋ ನಿರೀಕ್ಷೆ ಮಧ್ಯದಲ್ಲಿ ಇದು ಫೈಂಡ್ ಔಟ್ ಮಾಡಕ್ಕೆ ಈಗ ಸರ್ಕಸ್ ಪಡ್ತಾ ಇದ್ದಾರೆ. ಇವತ್ತು 3-4 ಹೆಸರು ಕೊಟ್ಟರು ಕೂಡ ಅದು ಕರೆಕ್ಟ್ ಆಗಿರುತ್ತಾ ಇಲ್ವಾ? ಈ ಮಧ್ಯದಲ್ಲಿ ಇವತ್ತು ಒಂದು ವೇಳೆ ಹೈಕಮಾಂಡ್ ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣ ಮಾಡಿಸಿ ಅಂದ್ರೆ ವಾಟ್ ನೆಕ್ಸ್ಟ್? ಶರ್ಮಿತಾ, ರಾಜ್ಯ ಬಿಜೆಪಿ ನಾಯಕರಿಗೆ ಅಡ್ಡ ಮತದಾನ ಮಾಡಿರತಕ್ಕಂತ ಒಂದು ಶಾಸಕರ ಪತ್ತೆ ಹಚ್ಚುವಂತದ್ದು ಈಗ ದೊಡ್ಡ ಮಟ್ಟದ ಸವಾಲಾಗಿದೆ. ಈಗಾಗಲೇ ಎಲ್ಲ ಒಂದ್ ಕಡೆ ಈ ಒಂದು ಬೆಳವಣಿಗೆ ಬಗ್ಗೆ ಬಿಜೆಪಿ ಹೈಕಮಾಂಡ್ ನಾಯಕರು ದೊಡ್ಡ ಮಟ್ಟದಲ್ಲಿ ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ದಾರೆ. ಮೊನ್ನೆ ದಿನನೇ ವಿಜೇಂದ್ರ ಅವರಿಗೆ ಮತ್ತೆ ಅಶೋಕ್ಗೆ ಸೂಚನೆ ಕೊಡಲಾಗಿತ್ತು, ಬನ್ನಿ ಅನ್ನೋ ಮಾತನ್ನ. ಈಗ ವಿಜೇಂದ್ರ ಅವರು ಸ್ವಲ್ಪ ಟೈಮ್ ತೆಗೆದುಕೊಂಡು ಇವತ್ತು ವಿಜೇಂದ್ರ ಅವರು ದೆಹಲಿಗೆ ಹೋಗಿದ್ದಾರೆ. ಮಧ್ಯಾಹ್ನ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು ಕೂಡ ದೆಹಲಿಗೆ ಹೋಗುವಂತ ಸಾಧ್ಯತೆ ಇದೆ. ಮಧ್ಯಾಹ್ನ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ನಿತಿನ್ ನಬೀನ್ ಅವರನ್ನ ಭೇಟಿಯನ್ನ ಮಾಡೋದ್ರ ಮುಖಾಂತರವಾಗಿ ಇಲ್ಲಿ ಅಡ್ಡ ಮತದಾನ ಏನ್ ನಡೀತು ಅದ್ರ ಬಗ್ಗೆ ಒಂದಷ್ಟು ವಿವರಣೆ ಕೊಡೋದಕ್ಕೂ
ಕೂಡ ಈಗಾಗಲೇ ಸಜ್ಜಾಗಿರುವಂತದ್ದು. ಇದು ಒಂದು ಭಾಗ ಆದ್ರೆ ಮತ್ತೊಂದ್ ಕಡೆ ಈಗಾಗಲೇ ಅಡ್ಡ ಮತದಾನದ ಬಗ್ಗೆ ಹಣೆ ಪ್ರಮಾಣ ಮಾಡೋದಕ್ಕೆ ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವಿಜೇಂದ್ರ ಅವರು ನಿರ್ಧಾರವನ್ನ ಮಾಡಿದ್ರು. ಯಾವಾಗ ವಿಜೇಂದ್ರ ಅವರು ತಮ್ಮ ನಿರ್ಧಾರವನ್ನು ಪ್ರಕಟವನ್ನ ಮಾಡಿದ್ರು, ಈಗ ರಾಜ್ಯ ಬಿಜೆಪಿಯಲ್ಲಿ ಸಾಕಷ್ಟು ಪರ ವಿರೋಧ ಚರ್ಚೆ ಕೂಡ ನಡೀತಾ ಇರುವಂತದ್ದು. ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರೇ ಈ ಒಂದು ವಿಚಾರವನ್ನ ಈ ಒಂದು ನಿರ್ಧಾರವನ್ನ ಕೈಬಿಡಿ ಅನ್ನೋ ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಮತ್ತೊಂದ್ ಕಡೆ ಈಗಾಗಲೇ ಹಿರಿಯ ಶಾಸಕರಾಗಿರ್ತಕ್ಕಂಥ ಸುರೇಶ್ ಕುಮಾರ್ ಅವರು ಕೂಡ ಇಲ್ಲೊಂದ್ ಕಡೆ ಹಣ ಪ್ರಮಾಣ ಮಾಡೋದಕ್ಕೆ ಧರ್ಮಸ್ಥಳವನ್ನ ಎಳೆದು ತರೋದು ಸರಿಯಲ್ಲ ಅನ್ನೋ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಇದ್ರ ನಡುವೆ ಜಟಾಪಟಿ ಕೂಡ ನಡೀತಾ ಇದೆ. ನೀವು ಹೇಳ್ದಂಗೆ ಎಲ್ಲೊಂದ್ ಕಡೆ ಈಗ ಒಂದಷ್ಟು ಜನ 3-4 ಜನ ಶಾಸಕರ ಪಟ್ಟಿಯನ್ನು ಕೂಡ ವಿಜೇಂದ್ರ ಕೂಡ ಮಾಡ್ಕೊಂಡಿದ್ದಾರೆ. ಆ ಒಂದು ಶಾಸಕರ ಪಟ್ಟಿಯನ್ನ ಅಂತಿಮವಾಗಿ ಹೈಕಮಾಂಡ್ ನಾಯಕರಿಗೂ ಕೂಡ ಸಲ್ಲಿಕೆಯನ್ನ ಮಾಡಿದ ಅದರಲ್ಲಿ ಆ ಒಂದು ಶಾಸಕರು ಕೂಡ ಬೇರೆ ಬೇರೆ ರೀತಿಯಾದ ತಂತ್ರಗಾರಿಕೆಯನ್ನ ಮಾಡೋದ್ರ ಮುಖಾಂತರವಾಗಿ ನಾವು ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಅಡ್ಡ ಮತದಾನವನ್ನ ಮಾಡಿಲ್ಲ ಅನ್ನೊಂದು ವಾದವನ್ನು ಕೂಡ ಮಾಡುವಂತ ಸಾಧ್ಯತೆ ಇದೆ. ಅಂತಿಮವಾಗಿ ಈಗ ಗುಪ್ತ ಮತದಾನ ಮಾಡಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಶಾಸಕರು ಯಾರು ಅಂತ ಪತ್ತೆ ಹಚ್ಚಕ್ಕೆ ಸಾಧ್ಯ ಕೂಡ ಆಗೋದಿಲ್ಲ. ಇಂಥ ಸಂದರ್ಭದಲ್ಲಿ ರಾಜ್ಯ ನಾಯಕರು ಕೂಡ ತಿಳ್ಕೊಂಡಿದ್ದಾರೆ. ಈ ಒಂದು ಅಡ್ಡ ಮತದಾನದಿಂದ ಎಲ್ಲೊಂದ್ ಕಡೆ ತಮ್ಮ ಬರುವಂತ ದಿನಗಳಲ್ಲಿ ತಮ್ಮ ಕುರ್ಚಿಗೂ ಕೂಡ ಕಂಟಕ ಆಗ್ಬೋದು ಅನ್ನೊಂದು ಆತಂಕ ವಿಜೇಂದ್ರ ಮತ್ತೆ ಅಶೋಕ್ ಕೂಡ ಇರುವಂತದ್ದು. ಹಾಗಾಗಿನೇ ಈಗ ವಿಜೇಂದ್ರ ಆಣೆ ಪ್ರಮಾಣದ ಪಾಲಿಟಿಕ್ಸ್ಗೆ ಮುಂದಾಗಿದ್ದಾರೆ. ಮತ್ತೊಂದ್ ಕಡೆ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವರು ಕೂಡ ಶಾಸಕಾಂಗ ಪಕ್ಷದ ಸಭೆಯನ್ನ ಧರ್ಮಸ್ಥಳದಲ್ಲಿ ಕರೆಯುವಂತ ಕೂಡ ನಿರ್ಧಾರಕ್ಕೆ ಮುಂದಾಗಿರ್ತಕ್ಕಂಥದ್ದು. ಇವೆಲ್ಲಾ ವಿಚಾರಗಳ ಬಗ್ಗೆ ಇವತ್ತು ಹೈಕಮಾಂಡ್ ನಾಯಕರ ಜೊತೆ ಚರ್ಚೆಯನ್ನ ಮಾಡೋದ್ರ ಮುಖಾಂತರವಾಗಿ ಯಾರು ಆ ಒಂದು ಶಾಸಕರ ಪಟ್ಟಿ ಅನ್ನೋದ್ರ ಬಗ್ಗೆ ಹೈಕಮಾಂಡ್ ನಾಯಕರು ಸ್ಪಷ್ಟನೆ ಪಡೆದ ಬಳಿಕವಾಗಿ ಆಣೆ ಪ್ರಮಾಣಕ್ಕೂ ಕೂಡ ಏನಾದ್ರೂ ಹೈಕಮಾಂಡ್ ನಾಯಕರು ಒಪ್ಪಿಗೆ ಕೊಟ್ಟಿದ್ದೇ ಆದಲ್ಲಿ ಆಣೆ ಪ್ರಮಾಣದ ಸಭೆಯನ್ನು ಕೂಡ ಎಲ್ಲೊಂದ್ ಕಡೆ ಧರ್ಮಸ್ಥಳದಲ್ಲಿ ನಿಯೋಜನೆ ಮಾಡುವಂತ ಕೂಡ ರಾಜ್ಯದ ನಾಯಕರು ನಿರ್ಧಾರವನ್ನ ಕೈಗೊಳ್ಳುವಂತ ಸಾಧ್ಯತೆ ಇದೆ. ಹಾಗಾಗಿನೇ ರಾಜ್ಯ ಬಿಜೆಪಿ ನಾಯಕರ ಈ ಒಂದು ದೆಹಲಿ ಪ್ರವಾಸ ಅತ್ಯಂತ ಮಹತ್ವನ ಪಡ್ಕೊಂಡಿದೆ. ಇಲ್ಲೊಂದ್ ಕಡೆ ಹೈಕಮಾಂಡ್ ನಾಯಕರು ಯಾವಾಗ ಈ ಒಂದು ಬೆಳವಣಿಗೆ ಆಯಿತು ಅದಾದ ಬಳಿಕವಾಗಿ ರಾಜ್ಯ ನಾಯಕರ ಮೇಲೆ ಸಂಪೂರ್ಣವಾಗಿ ಗರಂ ಆಗಿರುವಂತದ್ದು. ಯಾಕಂದ್ರೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಆಪರೇಷನ್ ನ ಬಿಜೆಪಿ ನಾಯಕರು ಮಾಡಿದ ಸಂದರ್ಭದಲ್ಲಿ ಕರ್ನಾಟಕದಲ್ಲೇನೆ ಬಿಜೆಪಿಗೆ ಕಾಂಗ್ರೆಸ್ ನಾಯಕರು ಆಪರೇಷನ್ ಮಾಡುವಂತ ಒಂದು ದುಸ್ಥಿತಿ ಬಂದಿದೆಯಲ್ಲ ಅನ್ನೊಂದು ಮನಸ್ಥಿತಿಯಲ್ಲಿ ಹೈಕಮಾಂಡ್ ನಾಯಕರು ಒಂದ್ ರೀತಿ ಅಸಮಾಧಾನಗೊಂಡಿರ್ತಕ್ಕಂಥದ್ದು. ಹಾಗಾಗಿನೇ ವಿಜೇಂದ್ರ ಮತ್ತೆ ಅಶೋಕ್ ಅವರು ಯಾವ ರೀತಿಯಾಗಿ ಇವತ್ತು ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿ ಮನವೊಲಿಕೆ ಮಾಡ್ತಾರೆ, ಈ ಒಂದು ವಿಚಾರವಾಗಿ ವಿವರಣೆ ಕೊಡ್ತಾರೆ. ಅದಕ್ಕೆ ಹೈಕಮಾಂಡ್ ನಾಯಕರ ನಡೆ ಏನಿರುತ್ತೆ, ಒಂದ್ ವೇಳೆ ಏನಾದ್ರು ಆ ಒಂದು ವಿಚಾರವಾಗಿ ಏನಾದ್ರು ಅಂದ್ರೆ ವೈಫಲ್ಯ ನೀವು ಮಾಡಿದ್ರಿ, ನೀವು ಯಾವುದೇ ಕಾರಣಕ್ಕೂ ಕೂಡ ಅಡ್ಡ ಮತದಾನ ಮಾಡಿರ್ತಕ್ಕಂಥ ಶಾಸಕರನ್ನ ನೀವು ಗಮನವನ್ನು ಹರಿಸಿಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಸಿಟ್ಟನ್ನ ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ಏನಾದ್ರು ಪಕ್ಷ ಮತ್ತೆ ವಿರೋಧ ಪಕ್ಷದ ನಾಯಕ ಸ್ಥಾನದಿಂದ ಇಳಿರಿ ಅನ್ನೋ ಒಂದು ಏನಾದ್ರು ಹೈಕಮಾಂಡ್ ನಾಯಕರು ಸೂಚನೆಯನ್ನು ಕೊಡ್ತಾರ. ಈಗ ಸಾಕಷ್ಟು ಕೂಡ ಕುತೂಹಲ ಕೆಡೆ ಮಾಡ್ಕೊಂಡಿರುವಂತದ್ದು. ಹಾಗಾಗಿ ಇವತ್ತು ರಾಜ್ಯ ನಾಯಕರ ಭೇಟಿ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಏನ್ ಹೇಳ್ತಾರೆ ಅನ್ನೋದು ಈಗಿರ್ತಕ್ಕಂಥ ಕುತೂಹಲ. ಶರ್ಮಿತಾ, ಫಾಲೋ ಅಪ್ ಮಾಡೋಣ. ಥ್ಯಾಂಕ್ ಯು ಕೃಷ್ಣ.